ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಮಲ್ಲ ಮೂತ್ರದ ನರ್ಕದ ಕ್ವಾಟಿ ಅಂದ್ರೆ ಮಲ್ಮೂತ್ರದಾಗಿ ಹುಟ್ಟಿ ಬಂದವು. ಇಲ್ಲಿದು ಬಂದವು ನೋಡ್ರಿ, ಅಲ್ಲಿ ಇಷ್ಟ ಜಾಗ. ಮಲ್ಲ ಮೂತ್ರದ ನರ್ಕದ ಕ್ವಾಟಿ ಮಾಯಾದೇ ಅಡಿಗೆ ತಂದವಪ್ಪ. ಇಲ್ಲಿ ಬರುದು ಒಂದ್ ಪ್ರೇಮ ಮಾಯ. ಮಲ ಮೂತ್ರದ ಅಂತ ಜನಿಸಿ ಬಂದ ಅವ್ರಲ್ಲ ಬಂದ್ರನು ಹಿಂದ ಎಪ್ಪ ಎದ್ದ ಎಲ್ಲ ಅವನು ನೋಡ್ಕೊಳ್ಳೋಣ. ನಾವೇನ್ ಮಾಡವ್ರಿ ಯಾವ್ದು ಹೇಳ್ತಾ ಅದನ್ನ ಹಾಳೋಣ ಸುಮ್ ಕೂತ್ ಬಿಡ. ಈಗೇನವ್ರ ಪುರಾಣ ಗೊತ್ತಿಲ್ಲ, ಅಧ್ಯಾತ್ಮ ಗೊತ್ತಿಲ್ಲ, ಭಜನೂ ಅದು, ನಾಟಕೂ ಅದು, ಶಾಯರಿಗೂ ಅದು, ಪಾರ್ಜಾತಿ ಎಲ್ಲ ಯಾನ್ ತಿಳ್ಕೊಳ್ಳವ್ರಿ ಇವ್ರು ಯಾಂಟ ಇವ್ರಾಗ ಫೋನ್ದಾಗ ಬರ್ತೈತಿ ಅದಟ್ಟ ನೋಡಕಲ್ಲ. ಪೂರ್ಣ ಸೇವಾ ಮಾಡ್ಕೊಂಡ ಇರೋ ಕುರಿ ಕಾಯವನ ಕುರುಬಪ್ಪ ಅಂದ. ಸಿದ್ಧಾಂತ ವೇದಾಂತ ಎರಡೂ ಗೊಂತ ಎಲ್ಲಿ ಕುರಿ ಹೇಗೆ ನಮ್ಮ ಲಿಂಗ. ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗ್ತಿತ್ತು ಅಂತಂದ್ರ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಮತ್ತ ಆದಷ್ಟು ಜನರಿಗೆ ಶೇರ್ ಮಾಡುವಂತ ಒಂದು ಪ್ರಯತ್ನ ಮಾಡಿ. ಯಾಕಂತಂದ್ರೆ ಹಿರಿಯ ಕಲಾವಿದರನ್ನ ನಾವು ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಮತ್ತ ನಾವು ಪ್ರತಿಯೊಂದು ಜಾಗಕ್ಕೆ ಹೋಗಿ ಕಲಾವಿದರನ್ನ ಮತ್ತು ದೇವಸ್ಥಾನಗಳನ್ನ ನಿಮ್ಗೆ ತೋರಿಸ್ಬೇಕು ಅಂತಂದ್ರ ಇದಕ್ಕ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರ್ಬೇಕು. ಈ ಸಹಾಯ ಸಹಕಾರನ ಲಕ್ಷ್ಮಣ್ ಕಟ್ಟಿಕಾರ್ ಅಂತೇಳಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ನಿನ್ನ ಬೇಟ ದೇವರ ಎಲ್ಲ ಅಂತ ಹೇಳೋದು ಬರ್ತೈತಿ ಬಾಯದಕ. ಇಟ್ಟಲ್ ರುಕ್ಮಾಯಿ ಗುಡಿಯ ತೋರ್ಸ ಈ ಕ್ಷಣಕ. ಚಂದ್ರಭಾಗ ಎಲ್ಲೆತ್ತಿ ಹೇಳೋ ಹರಿಯುಕ. ಪರಮಾತ್ಮ ಎಲ್ಲಿದ ಅಂದ್ರೆ ತಗೊಳ್ದ ಬಿಡು. ಓಂ ಸೋಮ್ ಓಂ ಸೋಮ್ ಇದನ್ನ ಇಟ್ಟ ಬಿಟ್ಟಿದಲ್ಲ ಪರಮಾತ್ಮ. ಮತ್ತೆ ಇದನ್ನ ಬಿಟ್ಟು ಎಲ್ಲ ಇಲ್ಲೇ ಅದ ಅಂದ್ರೆ ಹಾಲ್ ಬಂದ್ಬತ್ತಂದ್ರೆ ನಡಿಪಾಡುವ. ಹೌದು, ಓಂ ಸೋಮ್ ಇದು ಸರ್ಕೆ ಚಲನ ಐತಲ್ಲ. ಮುಲ್ಕೊಂಡ್ರ ಕೊತ್ತರ ನೆತ್ತರ ಅದು ಓಂ ಸೋಮ್ ಚಲನ. ಅವ ಪರಮಾತ್ಮ ಅದನ್ನ ಅರಿಬೇಕಾಗಿ, ಅದನ್ನ ಅರ್ಥ ನಾವು ತಿಳ್ಕೊಬೇಕಾಗ್ಯದ್ರಿ. ಈಗ ಮುತ್ಯಾರದ ಆಯ್ತ್ರಿ. ಬಟ್ ನಿಮ್ ಹಾಡ್ಕಿ ಜೀವನ ಎಲ್ಲಿಂದ ಚಾಲು ಆತ್ರಿ? ನಮ್ಮ ಅಡಿಕೆ ಜೀವನ ಬಹಳ ದಿನ ಆತ್ರಿ. ಅಂದ್ರೆ 18 ವರ್ಷ ಇದ್ದವ. ಇವ್ರು 18 ವರ್ಷ ಇದ್ದಾವ. ನೀವು 18 ವರ್ಷ ಇದ್ದಾಗಿಂದ್ರ ಚಾಲು. ಅಲ್ಲಿಂದ್ರ ನೀವು ಅಲ್ಲಿಂದ್ರ ಹಾಡ್ಕಿ ಮಾಡ್ಕೊತ ಹೊಂಟ್ರಿ. ನಿಮ್ ಒಳಗು ಕೂಡ ಏನೋ ಒಂದು ಯಾರೋ ಕೂಡ ಒಬ್ರ ವೈರಿತನ ಅಂದ್ರೆ ಯಾರೋ ಕೂಡ ಒಂದು ಬರೋವ್ರಲ್ಲ ಬಂದ್ರನು ಹಿಂದ ಎಪ್ಪ ಎದ್ದ ಎಲ್ಲ ಅವನು ನೋಡ್ಕೊಳ್ಳೋಣ. ನಾವೇನ್ ಮಾಡವ್ರಿ ಯಾವ್ದು ಹೇಳ್ತಾ ಅದನ್ನ ಹಾಳೋಣ ಸುಮ್ ಕೂತ್ ಬಿಡ. ಯಾವ್ದು ಹೇಳ್ತಾ ಅದನ್ನ ನೋಡೋದ. ಯಾಕಂತಂದ್ರ ಮೊದಲ ಕೇಳೋರು ಶಾನೆ ಇರ್ತಿವ್ರು, ಹೇಳೋರು ಶಾನೆ. ಅವ್ರಿಗೆ ಅರ್ಥ ಆಗ್ತಿತ್ರ ಇದು ಕರೆಕ್ಟ್ ಐತಿಪ್ಪ ಅಂದ್ರ ಕೂತವ್ರ ಕರೆಕ್ಟ್ ಐತಿ. ಅವ್ರ ಪುರಾಣ ಗೊತ್ತಿಲ್ಲ, ಅಧ್ಯಾತ್ಮ ಗೊತ್ತಿಲ್ಲ, ಭಜನೂ ಅದು, ನಾಟಕೂ ಅದು, ಶಾಯರಿಗೂ ಅದು, ಪಾರ್ಜಾತಿ ಎಲ್ಲ ಯಾನ್ ತಿಳ್ಕೊಳ್ಳವ್ರಿ ಇವ್ರು ಯಾಂಟ ಇವ್ರಾಗ ಫೋನ್ದಾಗ ಬರ್ತೈತಿ ಅದಟ್ಟ ನೋಡಕಲ್ಲ. ಈಗ್ರಿ ಮುತ್ತಾರ ತಂದೆಯವ್ರ ತೀರ್ ಹೋದ್ಮೇಲ್ರಿ ನೀವು ಹಾಡ್ಕಿ ಮಾಡ್ಯಾರಿ, ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡ್ ಬಂದ್ರಿ. ಬಟ್ ಅವಾಗ ತಂದೆಯವ್ರ ತೀರಿ ಹೋದ ನಂತರ ನಿಮ್ಗೆ ಹಾಡ್ಕಿ ಮಾಡಕ್ ಯಾರ ಜೋಡಿ ಅಂತ ಬಿರ್ಸ್ ಮ್ಯಾಲ ಜೋಡಿ ಹಾಡ್ಕಿ ಮಾಡಕ್ ಹೋದಾಗ ನಿಮ್ಗ ಅಂದ್ರೆ ಒಂದ್ ಅಂಜಿಕೆ ಅಥವಾ ಏನಾರ ಆಗಿತ್ತೇನಂತನಾರ? ಅಂದ್ರೆ ಹೋಗಿ ನಾವ್ ಅಲ್ಲಿ ಎಲ್ರಿ ನಮ್ಗೇನು ಅಂಜಿಕೆ ಇಲ್ಲ ಏನಿಲ್ಲ. ಪದಾನ ಹಂಗ ತಯಾರನೇ ಇದಾವ್ರಿ. ಮಾತಿಗೊಂದ್ ಪದಾನ ಇದಾವು. ಅವ್ರ ಏನು ಅಂದ್ರನು ಆ ಮಾತಿಗೊಂದ್ ಹಾಡ ಅಂದ್ ಬಿಡ್ತಾರ. ಮತ್ತೊಂದು ವಿಶೇಷತೆ ಅಂದ್ರೆ ಮೊದಲನೇ ಹಿರಿಯರಿ ಈಗ ನೀವು ಅಂದ್ ಬಿಡ್ತಾರಲ್ಲ ಹಾಡ್ರಿ, ಹೌದು ಇದು ಪದ ನೀವು ಇಲ್ಲಿ ತಂದ್ ಬಿಡ್ತೀರಿ. ಎಲ್ಲಿ ಒಂದ್ ಮಿನಿಮಮ್ ಒಂದ್ ಬೇರೆ ದೇವ್ರು ಹುಟ್ಟಿದ ಅನ್ನೋದಕ್ ನೀವು ತಂದ್ ಬಿಡ್ತೀರಿ. ಆದ್ರ ಆ ಬಾಜು ಮ್ಯಾಲಕ್ಕೆ ನಾವು ಕೂಡ ಬೇರೆ ದೇವ್ರು ಹುಟ್ಟಿದ ನೀವು ಹುಟ್ಟಿಸಿ ಬಿಟ್ರಿ ಅವ್ ಮುಂದೆ ನಾವು ಮತ್ ಬೆಳೆಸ್ಬೇಕ್ರಿ ಅದನ್ನ ಪದ. ಬೆಚ್ಚಬೇಕಲ್ಲ ಹಂಗ ಪದ ಎತ್ತು ಆತಾರು ಎಲ್ಲರಿಗ ಜಾಗ. ನೀವು ಹಂಗ ಹಾಡಿರೇನ್ರಿ? ನಾವ್ ಹಂಗ ಹಾಡ್ತೀರಿ. ಮತ್ತೊಂದು ವಿಶೇಷ ಹೆಂಗ್ ಗುರ್ತೇನ್ರಿ, ಈಗ ಸದ್ಯ ಅಮೋಕ್ಷದ ಮಾಳಿಂಗ್ರ ಆದಿದ ಮ್ಯಾಳ ಅಂತೇಳಿ ಎಲ್ಲಾ ಹೆಸರು ಇಟ್ಕೊಂಡ್ ಅವ್ರವ್ರ ಬೋರ್ಡ್ ಕಟ್ಕೊಂಡ್ ತಿರ್ಗಾಡ್ತಾರೆ. ಬಟ್ ಮೊದಲ ಮುತ್ಯಾರ ಹಾಡು ಕಾಲಕ್ರಿ ಅಮೋಕ್ಷದ ಮಾಳಿಂಗ್ರ ಬ್ಯಾರೆ ಎಲ್ಲಾಗಿದ್ರಿ. ಎಲ್ಲ ಒಂದ ಮೇಳದವ್ರು ಹಾಡ್ತಿದ್ರಿ. ಎಲ್ಲ ಏಕಿನಿರ್ಲ ಅವ್ರ ನಾವು ಭೇದ ಮಾಡಕದೇವ್. ಅಮೋಕ್ಷದ ದೊಡ್ಡವ, ಮಾಳಿಂಗ್ರ ದೊಡ್ಡವ. ಅವ್ರ ದೊಡ್ಡವ ಸಣ್ಣ ಅವ್ರಲ್ಲಿ ಆ ಭಾವ ಇದ್ದ ದೇವ್ರ ಹೆಂಗ ಅದ ಹೇಳ್ರಲ್ಲ. ಅವ್ರಲ್ಲಿ ಭೇದ ಭಾವ ಇದು ನಾವ್ ಮಾಡ್ಕೊಂದಿವ್. ನಮ್ಮ ದೇವ್ರ ದೊಡ್ಡವ, ನಿಮ್ಮ ದೇವ್ರ ಯಾವ ದೊಡ್ಡವ ಎಲ್ಲ ಸಣ್ಣವೆಲ್ಲ. 33 ಕೋಟಿ ಸಿದ್ಧರ ಆಗಿದಾರ. ಕಶ್ಯಪ ಋಷಿ ಉತ್ಪತ್ತಿ ಅಂದ
ಪಾಪಕ್ಕಂಜಿ ಅವ್ರು ಪುಣ್ಯ ಮಾಡಿದಾರೆ, ಸದ್ಗುರು ಪಾದ ಅವ್ರಿಗೆ ದೊರೆದೈತಿ, ಮಹಾಮಂತ್ರದಿಂದ ಮೋಕ್ಷ ಆಗಿದ್ದಾರೆ, ಬರೋದು ಹೋಗುದಾಗಿ ತೆಪ್ಪೈತಿ. ತಾಯಿ ಗರಿಬೆಲೆಯಲ್ಲಿ 9 ತಿಂಗಳು 9 ದಿವಸ ಅಲ್ಲಿ ಇರ್ತೀವಿ, ಅಲ್ಲಿ ಅನ್ನ ನೀರು ಯಾರು ಮಾಡಿದಾರೆ ಅವ್ರದ್ದು ನೆಪ್ಪ ನಿನಗೆ ಎಲ್ಲಿ. ಇವ್ರು ಯಾರು ಮಾಡೋರು ಇದಾರ? ಇವ್ರು ಸಿದ್ಧರಪ್ಪ. ಇವ್ರಿಗೆ ತಾಯಿ ತಂದೆ ಹೊಟ್ಟಿಲ್ಲನ್ನು ಹುಟ್ಟಿದಾರಲ್ಲ, ಇವ್ರು ಅವನು ಹೊಲ್ಸ್ಕೊಂಡು ಕೀರ್ತಿ ಬೆಳೆದು, ಇವ್ರು ಕೀರ್ತಿ ಬೆಳೆದು ಅವನು ಮಾತಾಡ್ಸಿರಿ. ಇವ್ರು ತಪ ಮಾಡ್ಕೊಂಡು ಇವ್ರನ್ನ ಮಾಡ್ಕೊಂಡು ಅವನು ಹೊಲ್ಸ್ಕೊಂಡು ಇವ್ರು ಸಿದ್ಧರಾದ್ರು. ಇಲ್ಲಿ ಭಕ್ತಿ ಅಂತ ನಾವು ನಡೆದ್ರೆ ಕೂಡ ಬೇರೆ. ನಿಮಗೂ ಆದ್ರ ನೀವು ವರ್ಸ್ಕೋರಿ ಇಲ್ಲದ್ರ ಸುಮ್ಮಿರಿ ಅನ್ನೋದು. ಆದ್ರ ದೇವ್ರ ವರ್ಸ್ಕೋರಿ ಇಲ್ಲ ಸುಮ್ಮಿದ್ ಬಿಡ್ರಿ. ಅಲ್ಲಿ ಅವನ್ನ ನೀರು ಮಾಡಿರಪ್ಪ, ಹೆಂಗ್ ದೊಡ್ಡವ ಈಗ್ರಿ ಮುತ್ಯಾರ ಸೃಷ್ಟಿಕರ್ತ. ಅವಂದಂದ ದಯ ಎಂದ್ರೆ ಇಲ್ಲ, ರೂಪ ಸ್ವರೂಪ ಇಲ್ಲ, ಅಜಾಜ ಆತ್ಮ ಸಿದ್ದಯ್ಯ. ಅವಾಗಲೆಲ್ಲ ಸರ್ವ್ಯಾಪ್ತಿ ಇಲ್ಲ. ನೀ ಎಲ್ಲಿದೆ ಅಲ್ಲಿ ನೀ ಎಲ್ಲಿದೆ ಅಲ್ಲಿ ನಾ ಇರುತ್ತೆ ಅಲ್ಲಿರಲ್ಲಪ್ಪ. ಹೌದ್ರಿ. ಗಾಳಿ ಒಳಗೆ ಸೂಕ್ಷ್ಮ ರೂಪ ಆಗಿ ಸುಳಿದಾಡುತ್ತಿದ್ದ ಹುಲ್ಲು ಕಡ್ಡಿ ಮುಳ್ಳು ತುದಿ ಮ್ಯಾಗ ಬೀದ ಅಂದಾರಲ್ಲ ಮಹಾತ್ಮರು, ಹೇಳ್ತಾರಲ್ಲ ಪ್ರವಚನದಾಗ. ತಮ್ಮ ಪರಮಾತ್ಮನ ಅವನ್ ಬಿಟ್ರೆ ಜಾಗ ಇಲ್ಲ. ಅವನು ಖೂನ ಹಿಡಿದಾರ ಅವ್ರು ಕೂಡ ಮಾತಾಡಿದ. ಅವಾಗ ಅವ್ರದ್ದು ಕೀರ್ತಿ ಹೋದಪ್ಪ, ಅವಾಗ ಅವ್ರದ್ದು ಕೀರ್ತಿ ಹೋದು ನಮ್ಮ ಸುಡುಗಾಡ ಇವ್ರಿಗೆ ಮಾತ ಯಾವತ್ತಿದ್ರು ಅಂದ್ರ ಅವ್ರು ಇದ್ರ ತಕ್ಕಂತೆ ಅವ್ರ ಯಾನ್ ಬೇಡ್ತಿ ಬೇಡ ಏನ್ ಅಂದಾರು. ನನ್ನಾಗ ಭಕ್ತಿ ಯಾರು ಬರ್ತಾರೋ ಅವ್ರನ್ನ ಕಾಪಾಡ್ಕೊಡ್ತೀವಪ್ಪ ನಿನ್ ಬಂದು. ಈಗ ನಾವು ಇಲ್ಲಿ ಯಾರ ಅನ್ಸದಪ್ಪನ ಮ್ಯಾಗ ಭಕ್ತಿ ಇಟ್ಟಿದಾರ, ಫಾದರ್ ನಮ್ಮ ರೂಪ ನೆಟ್ಟು ಮಾಡ್ತಾನ. ಅವ್ ಮಾಡೋದಿಲ್ಲ, ಇವ್ರು ವಚನ ತಗೊಂಡಾರ. ಖರೆ ನಮ್ ನಂಬಿಕೆ ಇಲ್ಲಿ ಕೊಂಡ್ರಿ. ಈಗಿನ ಜನರಕ್ ನಂಬಿಕೆ ಇಲ್ರಿ. ಈಗಿನ ಜನರು ನಂಬಿಕೆ ಇಲ್ಲ. ಹೆಚ್ಚಾದ್ರೆ ಯಾರ್ ಜಬೋದಾರ ದವಾಖಾನೆ ಹೋಗ್ಬಿಡ್ತಾರ. ಮೊದಲಿನ ಹಿರಿಯರ ಹಂಗಲ್ಲ, ಎಲ್ಲ ಏನ್ ಮಾಡ್ತಿ ಮಾಡಿ ನಿನ್ ಉಡ್ಯಾಗ ಹಾಕಿಬಿಟ್ಟಪ್ಪ. ಕಾಯಬೇಕಾರೆ ಕೊಲ್ರು. ಇದು ಲಾಸ್ಟ್ ಹೋಗ್ಬಿಡ್ತಾರ. ನಿಷ್ಠವ್ರು ಮತ್ತ ಅವಾಗ ವನಸ್ಪತಿ ಅವಾಗ ಕಾಡಿ ಮಾಡೋದ ಕುಡಿಯೋದ ಆರಾಮ್. ಎಲ್ಲಿ ಡಾಕ್ಟರ್ ಎಲ್ಲಿ ಎಲ್ಲ ಶರೀರದೊಳಗ ಹುಟ್ಟಿದಾವ, ಎಲ್ಲ ಶರೀರ ಬಿಟ್ಟು ಎಲ್ಲ ಪ್ರತಿಯೊಂದು ಶರೀರದಾಗ ಇರುವಂತ ಪ್ರತಿಯೊಂದು ಇದಕ್ಕೂ ಕೂಡ ಅರ್ಥ ಕೊಟ್ಟಾರ. ಪದಕ್ಕೆ ಎಷ್ಟ ಹೇಳ್ತಾರ ನೋಡ್ಲ, ಆಗಲೇ ಮಾತಾಡಿಲ್ಲ. ಗುರುಬಾನು ಪದಕ್ಕೆ ನಾವ್ ಏನೋ ಇದ ಮಾಡ್ತೇವ್ರಿ. ಅದ ಅಧ್ಯಾತ್ಮದೊಳಗ ಯಾವ ಟೈಪ್ ತಗೊಂಡಾರ ನೋಡ್ರಿ, ವಿಚಾರ ಮಾಡ್ಲ ಹಂಗ ತಗೊಂಡಾರ ನೋಡ್ರಿ. ಅದೊಂದ್ ಪದ ಏನದ ಸದ್ಗುರು ಅಲ್ಲ, ಕುರುಬದ ಇದ್ರಾಗ ಶರೀರದೊಳಗ ಅಲ್ಲ. ಸದ್ಗುರುನ ಸೇವಾ ಮಾಡ್ಕೊಂಡ ಏರೋ ಕುರಿ ಕಾಯವನ ಕುರುಬಪ್ಪ ಅಂದ. ಸಿದ್ಧಾಂತ ವೇದಾಂತ ಎರಡೂ ಗೊಂತ ಎಲ್ಲಿ ಕುರಿ ಹೆಚ್ಚೆ ನಮ್ಮ ಲಿಂಗಪ್ಪ ಅಂದ್ರೆ ಒಂದು ನೆಂಬಿಗಿರಿ. ಕುರಿ ಹೆಚ್ಚೆ ನಮ್ಮ ಲಿಂಗಪ್ಪ. 360 ಗಂಟೆ ಹಂಡ ಬಂಡ ಮುನ್ನೋಡಿ ಕುರಿ ನಾವು ಕಾಯವ್ರಪ್ಪ ಅಂದ್ರೆ 360 ಲಾಡಿ ಅದಾವ ಈ ಶರೀರ. ಅವ ಕುರಿಗಳು ಮಾಡಿ 6 8 14 ಟಗರ, 6 ಗುಣ 8 ಮದ ಅವ ಟಗರ. ಅಷ್ಟೇ ದೇವಿದ ಅಸಹ್ಯ ದಡ್ಡ ದಿನ ಹುಡುಗಿದಾರಪ್ಪ ನಪ್ಪ. 2 ದಿನ ಜಲಕ್ಕೆಲ್ಲರ್ಕ ನೀವು ಮಲ್ಲ ಮೂತ್ರದ ನರ್ಕದ ಕ್ವಾಟಿ ಅಂದ್ರೆ ಮಲ್ಮೂತ್ರದಾಗಿ ಹುಟ್ಟಿ ಬಂದೆವು. ಇಲ್ಲಿದು ಬಂದೆವು ನೋಡ್ರಿ, ಅಲ್ಲಿ ಇಷ್ಟ ಜಾಗ. ಮಲ್ಲ ಮೂತ್ರದ ನರ್ಕದ ಕ್ವಾಟಿ ಮಾಯಾದ ಅಡಿಗೆ ತಂದೆವಪ್ಪ. ಇಲ್ಲಿ ಬರುದು ಒಂದ್ ಪ್ರೇಮ ಮಾಯ. ಮಲ್ಲ ಮೂತ್ರದ ಅಂತ ಜನಸಿ ಬಂದ ಮಾಯಾದ ಅಡಿಗೆ ತಂದೆವಪ್ಪ. ಮೊದಲು ಬಂದೆ ಅಲ್ಲಿ ಮಾಯಾದ ಅಡಿಗೆ ತಂದೆವಪ್ಪ. ಭಕ್ತಿ ಎಂಬುದು ನಮ್ಮ ಹಾಲಿನ ಎಡಿಯೋ ಮಿಸಲ್ ಮುರಿದ ಹೆಪ್ಪ ಹಾಕ್ಯವಪ್ಪ ಅಂದ್ರೆ ಒಂದು ಗುರುರ ಮ್ಯಾಗನು ದೇವ್ರ ಮ್ಯಾಗನು ಭಕ್ತಿ ಅನ್ನೋದು ಒಂದು ನಂಬಿಕೆ ಇರ್ಬೇಕು. ಅಸಲು ಬೆನ್ನಿ ಕಾಶಿ ಅಭಿಷೇಕ ಮಾಡಿ ಆ ಲಿಂಗಕ್ಕ ಎರೆದೇವಪ್ಪ. ಆ ಪರಮಾತ್ಮ ಮುತ್ತಿನ ಎಲೆ ನಮ್ಮ ಮುರುಷತ್ನ ಕಂಬ ಅಂದ್ರೆ ಓಂ ನಮ್ ಶಿವ ನಾಮ ಯಾವತ್ತೂ ಒಳಗಿರ್ಲಿ. ಮುತ್ತಿನ ಎಲೆ ನಮ್ದು ಮುರುಷತ್ನ ಕಂಬಳಿ ಶಿವಾಸನದ ಗದ್ದಿಗೆಪ್ಪ. ಆ ಗದ್ದಿಗೆ ಹಾಕಿ ನಿನ್ನ ಒಳಗ ಜ್ಞಾನ ವೈರಾಗಿ ಕೈಯಾಗೇನು ಬಡಿಯ ರಾತ್ರಿ ಆಗ್ಲಿ ನಮಗ್ ಬೇಕು ಜ್ಞಾನ ಅಂತಂದು ಇರ್ಬೇಕು. ಇಟ್ಟೆಲ್ಲ ಆದ್ಮೇಲೆ ದಾಟಿದ್ನಿ. ಅವಾಗ ಒಂದು ಸಂಶಾನ ಭೂಮಿಯಲ್ಲಿ ಹರ್ಯಾಣದಾಗ ಕುರಿಯ ಖಾನಲ್ಲಿಲ್ಲ ಅದುಗಪ್ಪ. ದಾಟಿ ಹೋಗಿ ಹೊಳಿ ನೋಡ್ಬಿಟ್ಟು ಯಾವ ಇಲ್ಲ. ಅದಕ್ಕೆ ಆನಂದ ಸಂಶಾನ ಭೂಮಿಯಲ್ಲಿ ಹರ್ಯಾಣದಾಗ ಕುರಿ ಖಾನಿಲ್ಲ ಅದುಗಪ್ಪ. ಹೋಗಿ ನೋಡಿದರೆ ಏನ ಇಲ್ಲ ಅಂತ ತಾಳು ಮುರಿದ ಎಲ್ಲ ತಿಂದಿತ್ತಪ್ಪ. ಅಂದ್ರೆ ಗುರುನ ವಾಕ್ಯ ಬಂದಿರ್ತಾರನ್ನೆಲ್ಲ ತೆತ್ತು ನೋಡ. ಗುರುವಿನ ವಾಕ್ಯ ಎಲೆಕ್ ಪೂರ್ಣ ನಮೂನೆ ಆಯ್ತು. ಆ ಎಲೆಕ್ ನಿರ್ಭಯ ಅಲ್ಲಿ ನೋಡಿಸ್ತಕ್ಕ ಯಾವುದೇ ಅದ ತಾಳು ಮಾಡ್ತಕ್ಕ.
ಅವಾಗ ಅಂದ ಭಕ್ತಲಿಂಗ ಹೋತಿತ್ತು ಕಮಳಿ ಹೋತು ವಿಜ್ಞಾನ ಬಡಿಗೆ ಮುರಿದತ್ತಪ್ಪ ಅಂತ ಅಲ್ಲಿ ದಾಟಿದ ಬಳಕೆ ಎಲ್ಲ ತುಂಬ ನಾನು ಮಾಡ್ದ ಏನ್ ಮಾಡೋದು ಇಲ್ಲ ಅವ ಭೇಟಿ ಆದ್ಲ ಅವ ಭೇಟಿ ಆದ್ಮೇಲೆ ಅವ್ ತಗೊಂಡ್ ಏನ್ ಮಾಡಾವ ಅವಾಗ ಎಂದಿಗೆ ತೆಪ್ಪಲು ಮೋಕ್ಷ ಹಾಗೂ ನೀವು ತರ್ಕ ಹಿಡಿದು ನೀವು ನಡೀರಪ್ಪ ಭಕ್ತ ಬಾಬಾಜಿ ಭಯ ಇಲ್ಲ ಹೇಳ್ತಾನು ತತ್ವವನ್ನು ಭೇದ ತಿಳಿರಪ್ಪ. ಬಾಬಾಜಿನ ಪದ ಮಾಡಿ. ಹಾ ಬಾಬಾ ಬಾಬಾಜಿ ಜಾಜ ಮಾಡ್ಕೊಡ್ತಾರೆ. ಅವರು ಕೂಡ ಸ್ವಂತ ಇದು ಮಾಡ್ತಿದ್ರು. ಸ್ವಂತ ಅವ್ರ ಹಂಗ ಅವ್ರು ನೋಡಿ ಬರ್ತಿರತ್ತ ನೀವು ಹೋಗುದ್ ಕೈಲಿ ಪೈಸಾ ಅಡಿಬ್ಯಾಗ ಹೋಗೋದ ಈಗ ಹಂಗ್ ಕೊತ್ತಾವ ಯಾವ್ದು ಬರ್ಕೊತಿ ಬರ್ಕೊ ಅಂದ್ರೆ ಇವ್ರ ಮೇಲೆ ಅವ್ರಿಗೆ ಒಟ್ಟು ನಂಬಿಕೆ ವಿಶ್ವಾಸ. ನಂಬಿ ನಂಬಿಕೆ ರೀ. ಇವ್ರದ ಗುರುಗಳ ಮೇಲೆ ನಂಬಿಕೆ, ಗುರುವಿಂದ ಶಿಷ್ಯನ ಮೇಲೆ ನಂಬಿಕೆ. ಅವ್ನು ಶಿಷ್ಯರಿಂದ ಅವ್ರು ಅವನು ರೋಮ್ಸ್ಬೇಕ ನಮ್ಮ ಅಪ್ಪನ ಸಾಯಿಸ್ ತನಕ ಯಪ್ಪಣ್ಣ ಐತದ ಬಾಬಾಜಪ್ಪಣ್ಣ ಐತದ ಬಾಬಾಜಿ ಅಪ್ಪ ಬಾಬಾಜಪ್ಪಣ್ಣ ಸಹಿಸ್ ತನಕ. ತಿಂಗಳ ಅಮಾಸಿ ಉಪವಾಸ ಅಲ್ಲಿ ಹೋಗಿ ದರ್ಶನ ಮಾಡಿ ಮನೆ ದಿಗ್ಗೆ ಹೊಡಿಗೆ ನಡ್ಕೋತ ದಿಗ್ಗೆ ಹೊಡಿ ಬಾಬಾ ಜಾಜ. ಮತ್ತ ಹಾಡೋನ್ ಕ್ಯೂ ರೊಕ್ಕ ಏನ್ರ ಬಂದ್ರ ಬಿ ಎಲ್ಲ ಅಲ್ಲಿ ಮಠಕ್ಕ ಹೋಗ್ ಮಠಕ್ಕ ಇವ್ರ ಜಲಂಕ ವಾಪಸ್ ಹಾ ಒಟ್ಟ ನಿಮ್ಗ್ ಉಪಯೋಗಿಸ ನಮಗ್ ಚಾ ಕೊಡ್ಸಿಲ್ಲ ಹಾಡಿ ಹೊಟ್ಟ ಬೆಂಕಿ ಬಿಡುದಿಲ್ಲ ಬೆಳ್ತಕ್ ಹೋದ್ರಿ ವಯಸ್ಸ ಸುದ್ದಿ ಕೇಳೋದಿಲ್ಲ ಅಂದ್ರೆ ಅವ್ರ ಮೇಲೆ ಎಷ್ಟು ಅವಾಗ ಇಂಥ ಚಟ ಯಾವಿಲ್ಲ ಯಾರು ತಿನ್ನೋದು ತಿನ್ನೋದು ಒಂದರೆ ಒಂದೇ ಅದು ಅದ್ರ ಮೇಲೆ ರೊಕ್ಕ ತಗೊಂಡು ಈಗಿನವ್ರ ಗತ್ಲೆ ರೊಕ್ಕ ಏ ತಗೊಂಡು ಜಲಂ ಕಪ್ಪಬೇಕು ಒಂದು ಕೊಬ್ಬರಿ ಬಕಲ 5 ರೂಪಾಯಿ ಕೊಟ್ರೆ ಹೇಗೆ ಸಾಯವ್ರು 5 ರೂಪಾಯಿ ಒಂದು ಕೊಬ್ಬರಿ ಬಕಲ ಭಂಡಾರ ಭಂಡಾರ ಎಷ್ಟಾದ್ರೆ ಆಯ್ತಪ್ಪ ಠರಾವ್ ಬರಾವ ಏನ್ ಕೇಳೋದು ಏನ್